ಸಂಯುಕ್ತ ರೈತ ಸಂಘದಿಂದ ಇವತ್ತು ನಮ್ಮ ದೇಶದ ರೈತರ ಒಂದು ಮೇನ್ ಸಮಸ್ಯೆಯನ್ನ ಇಲ್ಲಿ ತಮ್ಮ ಮೂಲಕ ವ್ಯಕ್ತಪಡಿಸಲಿಕ್ಕೆ ಬಂದಿದ್ದೀವಿ ಇವತ್ತು. ಕಾರಣ ಏನು ಅಂದರೆ ಯೂರಿಯಾ, ಮೇನ್ ಕಾರಣ ಯೂರಿಯಾ. ಇವತ್ತು ನಮ್ಮ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 1 ಎಕರೆ ಜಮೀನಿಗೆ 1 ಚೀಲ ಯೂರಿಯಾವನ್ನ ಮಾತ್ರ ಕೊಡಬೇಕು ಅಂತೇಳಿ ಸರ್ಕಾರ ಆದೇಶ ಹೊರಡಿಸಿದೆ. ನೀವು ಇವತ್ತು ಯಾವುದೇ ಶಿವಮೊಗ್ಗ ಒಬ್ಬ ರೈತ 1 ಎಕರೆ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ತಿಂಗಳಿಗೆ 1 ಚೀಲ ಯೂರಿಯಾ, ಅದಕ್ಕೂ ಜಾಸ್ತಿ ಎಲ್ಲೂ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. 4 ತಿಂಗಳಿಗೆ 1 ಚೀಲ ಯೂರಿಯಾ, ಅದನ್ನ ಜಾಸ್ತಿ ತಗೊಳ್ಳಿಕ್ಕೆ ಅವನಿಗೆ ಯಾವುದೇ ರೀತಿಯ ಅವಕಾಶಗಳಿಲ್ಲ. ನಮ್ಮ ದೇಶ ಮುಂಚಿನಿಂದಲೂ ಕೃಷಿ ಪ್ರಧಾನ ದೇಶ. ಭಾರತ ಇವತ್ತು ಇಷ್ಟೊಂದು ಮುಂದುವರಿಲಿಕ್ಕೆ ಕಾರಣ ಕೃಷಿ ಇದ್ದಲ್ಲೇ. ಇವತ್ತು ಆ ಕೃಷಿ ಪ್ರಧಾನ ಆದಂಥ ದೇಶದ ರೈತನ ಬೆನ್ನೆಲುಬಿಗೆ ಇವತ್ತು ಇವರು ಯೂರಿಯಾವನ್ನ ಒಂಥರ ಚಾಕು ಹಾಕಿದಂಗೆ ಇದೆ. ಯಾಕಂದ್ರೆ ಮುಂದೆ ರೈತನಿಗೆ ಒಂದು ಬೆಳೆ, ಯಾವುದೇ ಬೆಳೆ, ಭತ್ತ ಇರ್ಬೋದು, ಜೋಳ ಇರ್ಬೋದು, ಶುಂಠಿ, 1 ಚೀಲ ಯೂರಿಯಾದಿಂದ 1 ಎಕರೆಯಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ 10 ಚೀಲದಿಂದ 1 ಚೀಲಕ್ಕೆ ಬಂದಿದೆ. ಈಗ ಇದರಲ್ಲಿ ಯಾವುದೇ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಮುಂದೊಂದು ದಿನ ರೈತ ಆರ್ಥಿಕವಾಗಿ, ಮುಂದಿನ ವರ್ಷ ಏನು ಜಾಸ್ತಿ ಬೇಡ, ಮುಂದೆ ಒಂದೇ ಒಂದು ವರ್ಷದಲ್ಲಿ ರೈತರು ಆರ್ಥಿಕವಾಗಿ ಉಗ್ತಾರೆ ಅನ್ನೋದನ್ನ ಇದರ ಮುಖಾಂತರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ 1 ಚೀಲ ಯೂರಿಯಾ ತಗೋಬೇಕಂದ್ರೆ FID, ಕೃಷಿ ಇಲಾಖೆಯಲ್ಲಿ ಆಗಲಿ ಅಥವಾ ಎಲ್ಲರೂ FID ಅನ್ನು ನಾವು ಮಾಡ್ಕೋಬೇಕಾಗುತ್ತೆ. ರೈತ ಒಂದು FID ಮಾಡಬೇಕಂದ್ರೆ ಮುಖ್ಯವಾಗಿ ಆಧಾರ್ ಕಾರ್ಡ್ ಬೇಕು, ಪಾಣಿ ಬೇಕು, ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಮೊಬೈಲ್ ಲಿಂಕ್ ಇರೋಂಥ ಅವರಿಗೆ ಒಂದು ಖಾತೆ ಸಂಖ್ಯೆ ಬೇಕು. ನಮ್ಮ ಮಲೆನಾಡಲ್ಲಿ 100ಕ್ಕೆ 50% ಜನ ಸೊಪ್ಪಿನ ಬೆಟ್ಟ, ಕಾನು, ಗೋಮಾಳ, ಸರ್ಕಾರಿ ಜಾಗ ಹಾಗೂ ಮುಖ್ಯವಾಗಿ ನಮ್ಮ ಶರಾವತಿ ಸಂಸ್ಕೃತಿ, ಅವರಿಗಿಂತ ಸರ್ಕಾರದಿಂದ ಒಂದು ಪಾಣಿ ಸಿಕ್ಕಿಲ್ಲ. ಈ ಥರ ಇದ್ದಾಗ ಅವ್ನು ಹೆಂಗೆ FID ಮಾಡ್ಲಿಕ್ಕೆ ಸಾಧ್ಯ? ನಮ್ಮ ಸಾಗರ ತಾಲೂಕು ಉದಾಹರಣೆ ತಗೊಳ್ಳೋದಾದ್ರೆ 50% ರೈತರಿಗೆ ಯೂರಿಯಾ ಗೊಬ್ಬರ ಸಿಗುವುದೇ ಇಲ್ಲ. FID ಪ್ರಕಾರ ತಗೋಬೇಕಂದ್ರೆ 50% ರೈತರಿಗೆ ಯೂರಿಯಾ ಸಪ್ಲೈ ಇಲ್ಲ. ಈ ರೈತರು ಏನು ಮಾಡೋದು ಮುಂದೆ? ಇವ್ರು ತಪ್ಪಾಗಿದೆ. ಇದು ಮುಂಚಿನಲ್ಲೇ ಅವರು ತಮ್ಮ ಜೀವನೋಪಯೋಗಕ್ಕಾಗಿ ಬೆಳೆ ಬೆಳ್ಕೊಂಡು ಬಂದಿದ್ದಾರೆ. ಈಗ ಇದು ಗೊಬ್ಬರ ಸಿಗಲಿಲ್ಲ ಅಂತ ಅವ್ರು ಏನು ಮಾಡೋದು ಮುಂದೆ? ಹಾಗಾಗಿ ನಮ್ಮ ಸಂಯುಕ್ತ ರೈತ ಸಂಘ ಆಗಲಿ, ಟೋಟಲಿ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ದೊಡ್ಡ ಹೋರಾಟ ನಡೀತಾ ಇದೆ. ನಮ್ಮ ರೈತ ಸಂಘಗಳು ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಏನು ಹಿಂದೆ ಯಾವ ರೀತಿಯಲ್ಲಿ ಯೂರಿಯಾ ಸಪ್ಲೈ ಇತ್ತು ಅದೇ ಥರ ಮಾಡಬೇಕು ಅನ್ನೋದನ್ನ ನಮ್ಮ ಹೋರಾಟದ ಮುಖ್ಯ ಇದು. ಅದು ನಾವು ಬೀದಿಗಳದ್ದು ಹೋರಾಟ ಮಾಡಲಿಕ್ಕೆ ಅದು ನಾವು ರೆಡಿ ಇದು. ಇದ್ರ ಮುಖಾಂತರ ನಾವು ಮೇನ್ ಆಗಿ ನಮ್ಮ ಉಸ್ತುವಾರಿ ಸಚಿವರಿಗೆ ಒಂದು ಮನವಿಯನ್ನು ನಿಮ್ಮ ಮುಖಾಂತರ ಹೇಳ್ತಾ ಇದ್ರು. ಒಂದು 15 ದಿನದಲ್ಲಿ ಇದನ್ನು, ಈ ಸಮಸ್ಯೆಯನ್ನು, ಈ ಟೆಕ್ನಿಕಲ್ ಇಶ್ಯೂ ಇದು, FID ಅನ್ನೋ ಟೆಕ್ನಿಕಲ್ ಇಶ್ಯೂ ಇದು, ಇದನ್ನು ನೀವು ಬಗೆಹರಿಸಿ ಇದಕ್ಕೆ ಸೂಕ್ತ ಪರಿಹಾರ ಕಂಡುಹಿಡಿಬೇಕಂತೇಳಿ ನಾನು ನಿಮ್ಮ ಮೂಲಕ. ಜಾಸ್ತಿ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಏರ್ತಾ ಇದೆ. ಉದಾಹರಣೆಗೆ ಪೊಟ್ಯಾಷಿಯಂ ರೇಟು 50 kg 1 ಚೀಲದ ಬೆಲೆ 1900 ಇದ್ದಿದ್ದು ಇವತ್ತು 1900, 2200 ತನಕ ಏರ್ತಾ ಇದೆ. ದಿನ ಏರ್ತಾ ಇದೆ. ಈ ಡೀಸೆಲ್ ಪೆಟ್ರೋಲ್ ಬೆಲೆನೂ ಕೂಡ ಈ 12 ದಿವಸದಲ್ಲಿ 4 ಸರಿ ಏರಿಸಿದ್ದಾರೆ. ಇದನ್ನೆಲ್ಲ ಖಂಡಿಸಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವೆಲ್ಲ ಒಕ್ಕೂಟದಿಂದ ಎಲ್ಲ ರೈತರು ಸೇರಿ, ರೈತ ಕಾರ್ಮಿಕರು, ಹಿಂದುಳಿದವರು, ದೀನದಲಿತರು ಎಲ್ಲರೂ ಕೂಡಿ ನಾಳೆ AC ಆಫೀಸ್ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ.